ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಶ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಪರಾಭವ ಸಂವತ್ಸರ, ಯುಗಾದಿ ಭವಿಷ್ಯ ಹೇಗಿದೆ ಕನ್ಯಾ ರಾಶಿಯವರಿಗೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಕನ್ಯಾ ರಾಶಿಯವರು ಅಂತಂದರೆ ಬಹಳಷ್ಟು ಲೆಕ್ಕಾಚಾರ ಜನ. ನಿಮ್ಮ ಲೆಕ್ಕಾಚಾರಗಳು ಹೇಗಿದೆ ಈ ವರ್ಷದಲ್ಲಿ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮಗೆ ಷಷ್ಠದಲ್ಲಿರುವಂತಹ ರಾಹು ನೋಡಿ ಪಂಚಮ ರಾಶಿಗೆ 5/12/2026 ಬರ್ತಾನೆ. ಹಾಗೆ ಕೇತುವು ಕೂಡ 11ನೇ ರಾಶಿಗೆ ಕೇತುವು ಕೂಡ ಹೋಗಿಬಿಡ್ತಾನೆ. ಅದು ಬಹಳ ಒಳ್ಳೆಯದು. ಹಾಗಾಗಿ ರಾಹುಕೇತುವಿನ ಬದಲಾವಣೆ ಬಹಳಷ್ಟು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಅನುಗ್ರಹಿಸಬಹುದು. ಇನ್ನು ಸಪ್ತಮದಲ್ಲಿ ನಿರಂತರವಾಗಿ ಶನೇಶ್ವರ ಕೂತಿದ್ದಾನೆ. ಆದರೆ ಶನೇಶ್ವರನು ಸ್ವಲ್ಪ 26/7/2026 ಸ್ವಲ್ಪ ವಕ್ರವಾಗ್ತಾನೆ. ಒಂದು 12ನೇ ತಿಂಗಳವರೆಗೂ ಕೂಡ ವಕ್ರವಾದಂಥ ಶನೇಶ್ವರನ ಫಲಗಳು. ಇನ್ನು ದಶಮದಲ್ಲಿ ಆರಂಭದಲ್ಲಿ ಗುರು ಇದ್ದಾನೆ. ಗುರು ಒಬ್ಬನು ಭದ್ರವಾಗಿ ದಶಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಗೆ ಗುರುವಿನ ದೃಷ್ಟಿ, ಧನರಾಶಿಗೂ ಕೂಡ ಗುರುವಿನ ದೃಷ್ಟಿ ಹೀಗೆ ಇದೆ. ಆ ಗುರು ಸ್ವಲ್ಪ ಏಕಾದಶಕ್ಕೆ ಬರುತ್ತಾನೆ. 1/6/26 ಏಕಾದಶದಲ್ಲಿ, 12ನೇ ರಾಶಿಗೆ 31/10/26 12ನೇ ರಾಶಿಗೂ ಬರ್ತಾನೆ. ಹೀಗೆ ಒಟ್ಟಿನಲ್ಲಿ ಗುರುವಿನ ಸಂಚಾರವೂ ಪರವಾಗಿಲ್ಲ, ರಾಹುವಿನ ಸಂಚಾರವೂ ಪರವಾಗಿಲ್ಲ. ಆದರೆ ಶನೇಶ್ವರನು ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಅದು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಆಗಬಹುದು. ಇನ್ನು ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ. ಇನ್ನು ಉತ್ತರ ನಕ್ಷತ್ರ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಈ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು? ಟೆ, ಪ, ಪಿ, ಪು, ಷ, ಣ, ಠ, ಪೆ, ಪೋ ಹೇಳುವಂಥದ್ದು ಕನ್ಯಾ ರಾಶಿಗೆ ಬರುತ್ತೆ. ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಶುಭವಾದಂಥ ವಾರ. ಹಾಗೆ 5, 14, 23 ಬಹಳ ಶುಭವಾದಂಥ ದಿವಸ ಎಂಬುದನ್ನು ಕೂಡ ನಾವು ಹೇಳಬಹುದು. ಹಾಗಾಗಿ ಆದಷ್ಟು ನಿಮಗೆ ಹಸಿರು ಬಣ್ಣ ಬಹಳ ಒಳ್ಳೆಯದು. ಹಸಿರು ಬಣ್ಣ, ಹಸಿರಿನ ಆರಾಧನೆ ಬಹಳ ಒಳ್ಳೆಯದಾದಂಥದ್ದು. ಹಸಿರು ಬಣ್ಣವನ್ನು ಜಾಸ್ತಿ ಉಪಯೋಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬುಧನು ಈ ರಾಶ್ಯಾಧಿಪತಿ ಆಗ್ತಾನೆ. ಇನ್ನು ಕಂದಾಯ ಫಲ ಹೇಗಿದೆಯಪ್ಪ ನೋಡಿ, ಕನ್ಯಾ ರಾಶಿಯವರಿಗೆ 8 ಆದಾಯ 11 ಖರ್ಚು. ನೋಡಿ, ಆರಂಭದಲ್ಲೇ 8 ಆದಾಯ ಅಂತಂದರೆ ಆದಾಯ ಏನೋ ಬರುತ್ತೆ, ಅದರ ಜೊತೆಗೆ ಖರ್ಚು ಸ್ವಲ್ಪ ಜಾಸ್ತಿ ಇದೆ, ಖರ್ಚಿನ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಇದೆ ಎಂಬುದನ್ನು ಹೇಳಬಹುದು. ಹಾಗೆ 6 ಆರೋಗ್ಯ, 6 ಅನಾರೋಗ್ಯ, ಸ್ವಲ್ಪ ಆರೋಗ್ಯ ಅನಾರೋಗ್ಯ ಅಲ್ಲಿದ್ದಲ್ಲಿಗೆ ಇರಬಹುದು. ಹಾಗೆ ರಾಜಪೂಜೆ ಸ್ವಲ್ಪ ಕಡಿಮೆ, 0 ಅಂತ ಹೇಳ್ತಾರೆ. ರಾಜಕೋಪ 5. ಹಾಗಾಗಿ ಜನರಿಂದ ಸ್ವಲ್ಪ ಸಿಟ್ಟು, ಕೋಪ, ತಾಪಗಳು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಬಹುದು. ನಿಮಗೂ ಸ್ವಲ್ಪ ಜಾಸ್ತಿ ಸಿಟ್ಟೇ ಬರಬಹುದು. ಹಾಗೆ 6 ಸುಖ, 3 ದುಃಖ. ಸುಖ ಏನೋ ಜಾಸ್ತಿ ಇದೆ, ಸಂಪೂರ್ಣವಾದಂಥ ದುಃಖವೇ, ಸಂಪೂರ್ಣವಾದಂಥ ಕಹಿಯೇ ಈ ವರ್ಷದಲ್ಲಿ ಹೇಳುವಂಥದ್ದಿಲ್ಲ. ಹಾಗಾಗಿ ಸುಖವೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಇದೆ. ಎಷ್ಟೋ ಸಲ ದುಃಖವೇ ಜಾಸ್ತಿ ಆಗಿ ಹೋಗ್ತದೆ, ಕಹಿಯೇ ಜೀವನದಲ್ಲಿ ಜಾಸ್ತಿ ಆಗೋಗುತ್ತೆ, ಸಿಹಿ ಹೇಳುವಂಥದ್ದು ಇರುವುದಿಲ್ಲ. ಆದರೆ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ಸುಖ, ಸಂತೋಷ ಹೇಳುವಂಥದ್ದು ಕೂಡ ಇದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ, ನಾವು ಒಂದೊಂದೇ ಗ್ರಹಗಳಿಂದ ಏನೇನು ಫಲಗಳು ಎಂಬುದನ್ನು ಗಮನಿಸೋಣ. ಮೊದಲು ಫಸ್ಟು ನಾವು ಗಮನಿಸುವಂಥದ್ದು ಗುರುವಿಂದ ಗಮನಿಸೋಣ. ಯಾಕಂದರೆ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ದಶಮದಲ್ಲಿರುವಂತಹ ಗುರು ಏನೇನು ಉಂಟು ಮಾಡ್ತಾನೆ? ಒಂದನೇದಾಗಿ ವೃತ್ತಿ ಸ್ಥಿರವಾದಂತಹ ಒಂದು ಪ್ರಯತ್ನದಲ್ಲಿ ಹೊರಟಿದ್ದೀರಿ. ಯಾವುದೋ ಒಂದು ವೃತ್ತಿ ಮಾಡ್ತಾ ಇದ್ದೀರಿ, ಆ ವೃತ್ತಿ ಸ್ಥಿರವಾಗಬೇಕು, ಗಟ್ಟಿಯಾಗಬೇಕು ಅನ್ನುವಂಥ ಹೊರಟಿದ್ದೀರಿ. ಆದರೆ ಅದು ಪರಿಪೂರ್ಣವಾಗಿ ಆಗಲಿಕ್ಕಿಲ್ಲ. ಆದರೂ ಒಂದು ಹಂತಕ್ಕೆ ವೃತ್ತಿಯಲ್ಲಿ ಲಾಭಾಂಶ ಆಗುವಂಥದ್ದು, ವೃತ್ತಿಯಲ್ಲಿ ಸಂತೋಷ ಸಿಗುವಂಥದ್ದು, ವೃತ್ತಿಯಲ್ಲಿ ಖುಷಿ ಸಿಗುವಂಥದ್ದು, ಹೀಗೆ ಆಗುತ್ತೆ ವೃತ್ತಿ. ಯಾಕಂದರೆ ವೃತ್ತಿ ಹೇಳುವಂಥದ್ದು ನಮಗೆ ಬಹಳ ಮುಖ್ಯವಾದಂಥದ್ದು. ಮನುಷ್ಯನಿಗೆ ಉದ್ಯೋಗ ಇಲ್ಲ ಅಂತಾದರೆ ಒಂಥರ, ಈಗ ಕೊಳದಲ್ಲಿ ಹಂಸಗಳಿದೆ, ನೀರೇ ಇಲ್ಲದೆ ಇದ್ದರೆ ಹೇಗಾಗುತ್ತೆ? ಜಲಂತಕ್ತ್ವ ಜಲಗ್ರಹಾಹ ಅಂತ ಸುಭಾಷಿತ ಹೇಳುತ್ತೆ. ಹಾಗಾಗಿ ಜಲಂತಕ್ತ್ವ, ನೀರನ್ನು ಬಿಡುವಂತಹ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ. ಆವಾಗ ಪ್ರಾಣ ಕಳ್ಕೊಳ್ಳುವಂಥದ್ದೆಲ್ಲ. ಹಾಗೆ ಮನುಷ್ಯನಿಗೂ ಕೂಡ ವೃತ್ತಿ ಬಹಳ ಮುಖ್ಯವಾದಂಥದ್ದು. ವೃತ್ತಿಯನ್ನು ಸ್ಥಾಪನೆ ಮಾಡಬೇಕು. ಬೇರೆ ಬೇರೆ ತರಹ ವೃತ್ತಿಯನ್ನು, ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂಥೇಳಿ ಶುರು ಮಾಡ್ತಾ ಇದ್ದೀರಿ. ತಕ್ಕ ಮಟ್ಟಿಗೆ ಗುರು, ದಶಮದಲ್ಲಿರುವಂತಹ ಗುರು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅದನ್ನು ಎಡೆಬಿಡದೆ ಪ್ರಯತ್ನವನ್ನು ಮಾಡಿ.
ಎಷ್ಟೋ ಸಲ ವೃತ್ತಿ ಜೀವನದಲ್ಲಿ 1 ವರ್ಷ 2 ವರ್ಷ ಕೆಲಸ ಮಾಡೋದು ಮತ್ತೆ ಬಿಟ್ಬಿಡೋದು. ಸ್ವಲ್ಪ ಗಟ್ಟಿಯಾಗಿ ಕ್ಲೀನಾಗಿ ಮಾಡಬೇಕು ಕೂತ್ಕೊಂಡು. ಮತ್ತು ನಮಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ, ಮೇಲಧಿಕಾರಿಗಳು ಹೇಗೆ ನಮಗೆ ಬೆಲೆ ಕೊಡ್ತಾರೆ, ನಾವು ಎಷ್ಟು ಅದಕ್ಕೆ ಶ್ರಮವನ್ನು ಸಮಯವನ್ನು ಹಾಕಬೇಕು ಎಂಬುದನ್ನು ಕೂಡ ಗಮನಿಸ್ಕೊಳ್ಬೇಕು. ಈಗೇನಾಗಿದೆ, 5 ಗಂಟೆ ಆಯಿತಾ, 9 ಗಂಟೆ ಆಯಿತಾ, 10 ಗಂಟೆ ಆಯಿತಾ, ಸ್ವಲ್ಪ ಕೆಲಸದ ಬಗ್ಗೆನೂ ಕೂಡ ಗಮನಿಸ್ಕೊಳ್ಬೇಕು. ಸಮಯವೂ ಬಹಳ ಮುಖ್ಯವಾದ್ದೇ ಜೀವನದಲ್ಲಿ. ಆದರೆ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಕೆಲಸ ಮಾಡಬೇಕು ಎಂಬುದನ್ನು ಕೂಡ ಗಮನಿಸ್ಕೊಳ್ಬೇಕು. ಕೆಲವೊಂದು ಸಲ ನಾವೇ ನೋಡ್ತಾ ಇರ್ತೀವಿ, ನ್ಯಾಷನಲ್ ಬ್ಯಾಂಕಲ್ಲೆಲ್ಲ ಆ ಟೈಮ್ 10 ನಿಮಿಷ ಇದ್ದಾಗ ಬಾಗಿಲು ಹೇಳಲು ಶುರು ಮಾಡಿಬಿಡ್ತಾರೆ, ಹಾಗಾಗಿ ಹೋಗುತ್ತೆ. ಆದರೆ ನಾವು ಕೆಲಸವನ್ನು ಮಾಡುವಾಗ ಆ ಕೆಲಸದ ಬಗ್ಗೆನೇ ಜಾಸ್ತಿ ಗಮನಿಸಬೇಕು. ಯಾಕಂದರೆ ಕೆಲಸ ನಮಗೆ ಚೆನ್ನಾಗಿದ್ದರೆ ಬೇರೆ ಎಲ್ಲ ಬರ್ತಾ ಹೋಗುತ್ತೆ ಜೀವನದಲ್ಲಿ. ಅದನ್ನು ಧೈರ್ಯವಾಗಿ ಪ್ರಯತ್ನ ಮಾಡುವಾಗ ಗುರು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಕೂಡ ಗುರು ಏನು ಮಾಡ್ತಾನೆ, ನಿಮಗೆ ನೆಕ್ಸ್ಟ್ ಸಿಂಹರಾಶಿಗೆ ಬಂದು ಕೂತ್ಕೊಳ್ತಾನೆ. ಸಿಂಹರಾಶಿಗೆ ಬಂದಾಗೂ ಒಳ್ಳೆಯದೇ ಮಾಡ್ತಾನೆ. ಸಿಂಹರಾಶಿಗೆ ಬಂದಾಗ ಕೊಡೋದಿಲ್ವಾ? ಕೊಡ್ತಾನೆ. ಕರ್ಕ ರಾಶಿಯಲ್ಲಿ ಉಚ್ಚನಾಗಿದ್ದಾಗೂ ಕೊಡ್ತಾನೆ. ಆದರೆ ಬಹಳ ಮುಖ್ಯವಾಗಿ ಪುನಃ ಮತ್ತು ಗುರು ವಾಪಸ್ ಹೋದಾಗ ಸ್ವಲ್ಪ ಜಾಗ್ರತೆ. ಹಾಗಾಗಿ 31/10/26ರಿಂದ 24/11/27ವರೆಗೂ ಕೂಡ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಈ ಸಮಯದಲ್ಲಿ ಏನಾದರೂ ಕಿರಿಕಿರಿ ಆಗಿಡಬಹುದು. ಯಾಕಂದರೆ ಸಿಂಹರಾಶಿ ಅಂದರೆ ಬೇರೆ ರಾಶಿಗೆ ಬರ್ತಾನೆ. ಆವಾಗ ಉದ್ಯೋಗದಲ್ಲಿ ಮತ್ತೊಂದು ಉದ್ಯೋಗ ಸಿಗುತ್ತೆ ಅಂತ ಹೊರಟುಕೊಳ್ಳುವಂಥದ್ದು. ಇದು ಉದ್ಯೋಗವೂ ರಿಸೈನ್ ಮಾಡಾಯಿತು, ಬೇರೆ ಉದ್ಯೋಗವೂ ಸಿಗಲಿಲ್ಲ ಆಳುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಸ್ಥಿರವಾಗಿ ಆಗಬೇಕಾ ಕನ್ಯಾ ರಾಶಿಯವರಿಗೆ ಸ್ವಲ್ಪ ವೇಟ್ ಮಾಡಿ. ಮತ್ತೊಂದು ಕೆಲಸ ಮತ್ತೊಂದು ಧೈರ್ಯವಾಗಿ ಬಂದಾಗ ಈ ಕೆಲಸವನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿ. ಕೊನೆಗೆ ಹೊಸ ಸೀರೆ ತರ್ತಾರೆ ಅಂತೇಳಿ ಹಳೆ ಸೀರೆಯೋ ಸುಟ್ಕೊಂಡು ಹೊಸ ಸೀರೆ ಇಲ್ಲದೆ ಇದ್ದಂಗೆ ಆಗಿಬಿಡುತ್ತೆ. ಅಂಥ ಪರಿಸ್ಥಿತಿ ಆಗಬಾರ್ದು. ಹಾಗಾಗಿ ಕನ್ಯಾ ರಾಶಿಯವರು ಲೆಕ್ಕಾಚಾರ ಮಾಡ್ತೀರಿ, ಅದು ಕೆಲವೊಂದು ಸಲ ನಿಮ್ಮ ಲೆಕ್ಕಾಚಾರವು ಕೂಡ ತಪ್ಪು ಹೋಗುವಂಥ ಸಾಧ್ಯತೆಗಳಿದೆ. ಆ ವಿಧಿ ಲೆಕ್ಕದ ಮುಂದೆ ನಮ್ಮ ಲೆಕ್ಕಾಚಾರ ಎಲ್ಲಿ ಬರುತ್ತೆ? ಹಾಗಾಗಿ ನಾವು ನಮ್ಮ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಮತ್ತೊಂದು ಕೆಲಸ ಪರ್ಮನೆಂಟಾಗಿ ಸಿಕ್ಕಿದೆ, ಗ್ಯಾರಂಟಿ ಧೈರ್ಯವಾಗಿದೆ ಅಂತಾದರೆ ಈ ಕೆಲಸ ಬಿಡಿ, ಅಂಥದ್ದು ಕೆಲಸ ಬಿಡಲಿಕ್ಕೆ ಹೋಗುವಂಥ ಪ್ರಯತ್ನಗಳು ಬೇಡ. ಇನ್ನು ಗುರು 12ನೇ ರಾಶಿಯಲ್ಲಿದ್ದಾಗ ಸ್ವಲ್ಪ ಕೆಲಸದಲ್ಲಿ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೆ ಹೇಗಿದೆಯಪ್ಪ ಅಂತಂದರೆ, ವಿದ್ಯಾರ್ಥಿಗಳ ಜೀವನ ತಕ್ಕ ಮಟ್ಟಿಗೆ ಅನುಕೂಲ ಇದೆ. ಎಲ್ಲೋ ಒಂದು ಕಡೆಗೆ ಸಮಾಧಾನ, ಎಲ್ಲೋ ಒಂದು ಕಡೆ ನೆಮ್ಮದಿ ಸಿಗುವಂಥದ್ದು, ಬೇರೆ ಬೇರೆ ಕೋರ್ಸುಗಳು ಇವತ್ತಿನ ಕಾಲಕ್ಕೆ ನಿಮ್ಗೆ ಅನುಕೂಲಕರವಾದಂಥದ್ದು. ಮುಂದೆ ಫ್ಯೂಚರಲ್ಲಿ ಇದು ನನಗೆ ಅನುಕೂಲ ಕೊಡುತ್ತಪ್ಪ, ಇದನ್ನು ನಾನು ಓದಿದ್ರೆ ಲಾಭಾಂಶ ಆಗುತ್ತೆ, ಚೆನ್ನಾಗಿದೆ ಸಂಬಳ ಸಿಗಬಹುದು ಹೇಳುವಂಥದ್ದು ನಿಮಗೆ ಇವತ್ತೇ ಗೊತ್ತಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ಏನೋ ಹಾನಿ, ಏನೋ ಚಿಂತೆ, ಏನೋ ಟೆನ್ಷನ್ನು ಈಗೆಲ್ಲ ಚೆನ್ನಾಗಿರುತ್ತೆ. ನಾಳೆ ಬೆಳಿಗ್ಗೆನೇ ಏನು ಕೋಲ್ಡ್ ಆಗುವಂಥದ್ದು, ನೆಗಡಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಇದಕ್ಕಿದ್ದ ಹಾಗೆ ಉಸಿರಾಟದಲ್ಲಿ ಕಿರಿಕಿರಿ ಬರುವಂಥದ್ದು ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ಶನಿ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ಚೆನ್ನಾಗಿದೆ, ಯಾವುದೋ ಒಂದು ಭಾರದ ವಸ್ತುವನ್ನು ಎತ್ತಿಬಿಟ್ಟಿದ್ದೇನೆ, ಬೆನ್ನಲ್ಲಿ ಏನೋ ನೋವು ಶುರು ಆಗೋಯಿತು, ಆಸ್ಪತ್ರೆಗೆ ಹೋದರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಅಷ್ಟಷ್ಟಾಗಿ ಕೆಲಸಗಳನ್ನು ರೂಢಿ ಇದ್ದವರು ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದೇ. ರೂಢಿ ಇಲ್ಲದೇ ಇದ್ದವರು ಒಂದೇ ಸಲ ಕೆಲಸ ಮಾಡಿದ ತಕ್ಷಣ ಮೈಕೈ ನೋವು ಬರುವಂಥದ್ದು, ಮನಸ್ಥಿತಿ ಅದಕ್ಕೆ ಹೊಂದಿಕೊಳ್ಳದೇ ಇರುವಂಥದ್ದು ಬಹಳ ಮುಖ್ಯವಾಗಿ. ಇವತ್ತಿನ ಕಾಲದಲ್ಲಿ ಹೇಗೆ ಅಂತಂದರೆ ಮನಸ್ಥಿತಿಯೇ ಬಹಳ ಮುಖ್ಯವಾಗಿ ಹೊಂದ್ಕೊಳ್ಳೋದಿಲ್ಲ. ಇದು ಶರೀರ 2ನೇ ಭಾಗ ಆಯಿತು. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ವರ್ಷದಲ್ಲಿ ಜಾಸ್ತಿ ಸಾಲಗಳನ್ನು ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಾಲ ಇರುವಂಥ ಸಾಲವನ್ನು ತೀರಿಸ್ಕೊಂಡು ತೀರಾ ಎಷ್ಟೋ ಜನ ಏನು ಮಾಡ್ತಾರೆ, ಅಲ್ಲಿ ತೆಗೆದು ಇಲ್ಲಿ ಕಟ್ಟೋದು, ಇಲ್ಲಿ ತೆಗೆದು ಅಲ್ಲಿ ಕಟ್ಟೋದು, ಆ ಥರ ಸಾಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಒಂದೇ ಕಡೆಗೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಸಾಲದ ವ್ಯವಸ್ಥೆಗೆ ಹೋಗಿ. ಎಲ್ಲ ಕಡೆಗೂ ಸಾಲ ಮಾಡಿಕೊಡುವಂಥದ್ದು, ಎಲ್ಲರಿಗೂ ಹಣದ ವಿಷಯದಲ್ಲಿ ತೊಂದರೆ ಆಗುವಂಥ ಪರಿಸ್ಥಿತಿ ಬೇಡ. ಸಾಲದ ವಿಷಯದಲ್ಲಿ ಜಾಗ್ರತೆ. ಪ್ರಯಾಣವನ್ನು ಬಹಳ ಮುಖ್ಯವಾಗಿ ಇವತ್ತು ಈ ವರ್ಷದಲ್ಲಿ ರಾಹು ಕೊಡ್ತಾನೆ ನಿಮಗೆ. ಬಹಳಷ್ಟು ಪ್ರಯಾಣ, ಬಹಳಷ್ಟು ಆ ಕಡೆ ಈ ಕಡೆ ಹೋಗುವಂಥ ಪ್ರಯತ್ನಗಳು ಜಾಸ್ತಿ ಆಗುತ್ತೆ. ಇರಲಿ, ಒಳ್ಳೆಯದೇ. ಬಹುಶಃ ವಿದೇಶಕ್ಕೆ ಪ್ರಯಾಣ ಮಾಡಿದ್ರೂ ಮಾಡಬಹುದನೋ ಅನಿಸುತ್ತೆ ನೀವು. ಹಾಗೆ ಈ ಪ್ರಯಾಣ ಮತ್ತು ಅದರ ಜೊತೆಯಲ್ಲಿ ರಾಹು, ಷಷ್ಠದಲ್ಲಿರುವಂಥ ರಾಹು ಪಂಚಮಕ್ಕೂ ಕೂಡ ಬರ್ತಾನೆ. ಯಾವುದೋ ಒಂದು ದೊಡ್ಡ ಕೆಲಸ, ಯಾವುದೋ ಒಂದು ದೊಡ್ಡ ಕನಸು ರಾಹುವಿಂದ ನಿಮಗೆ ನೆರವೇರುತ್ತೆ. ಎಷ್ಟೋ ಜನಕ್ಕೆ ಒಂದೊಂದು ಅವರವರದ್ದು ಆಸೆಗಳಿರುತ್ತೆ. ರಾಹು ದೊಡ್ಡದಾದಂಥ ಆಸೆಗಳನ್ನು ಈಡೇರಿಸುವಂಥ ಒಂದು ಗ್ರಹ. ದೊಡ್ಡ ವ್ಯಕ್ತಿಗಳು ಪರಿಚಯ ಆಗುತ್ತೆ, ಅವರ ಮೂಲಕವಾಗಿ ಆಗಬಹುದು, ಅಥವಾ ನಿಮಗೆ ಯಾವುದೋ ಒಂದು ರೀತಿಯಾಗಿ ನಿಮ್ಮ ಸ್ವಪ್ರಯತ್ನದಿಂದನೂ ಕೂಡ ಆಗಬಹುದು. ಹಾಗೆ ನೂತನವಾದಂಥ ಒಂದು ಬಿಸ್ನೆಸ್ ಚಿಂತೆಯಲ್ಲಿದ್ದೀರಿ, ಪ್ರಯತ್ನ ಮಾಡಿ, ಅದನ್ನು ಬಿಡಬೇಡಿ. ಈಗ ಎಷ್ಟೋ ಸಲ ನೂತನವಾದಂಥ ಬಿಸ್ನೆಸ್ಸನ್ನು ಜೊತೆಗೆ ಕೆಲಸವೂ ಇರಲಿ ಬಿಸ್ನೆಸ್ಸೂ ಇರಲಿ ಹೇಳುವಂತಹ ಒಂದು ಮನಸ್ಥಿತಿ ಬೇಕು. ಒಂದೇ ನಂಬಿಕೊಂಡಿರುವಂತಹ ಪ್ರಯತ್ನಗಳು ಬೇಡ. ಹಾಗೆ 2ನೇದು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರು, ಮತ್ತು ಕೋರ್ಟು ಕಚೇರಿಯಲ್ಲಿರುವಂತಹ ವ್ಯಕ್ತಿಗಳು, ಮತ್ತು ಬಹಳ ಮುಖ್ಯವಾಗಿ ಗೌರ್ಮೆಂಟಿನ ನೌಕರಲ್ಲಿರುವಂಥ ವ್ಯಕ್ತಿಗಳಿಗೆ ಆರಂಭದ ದಿವಸ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಉತ್ತಮವಾದಂಥ ಫಲಗಳು ಸಿಗುತ್ತೆ. ನೋಡಿ, ಯಾವುದೋ ಒಂದು
ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು, ಭೂಮಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಅಥವಾ ಯಾರಿಗೆ ಮಧ್ಯದಲ್ಲಿ ನಿಂತ್ಕೊಂಡು ವ್ಯವಹಾರ ಮಾಡಿಸುವಂಥದ್ದನ್ನು ಮಾಡ್ತಾ ಇದ್ದೀರಿ, ಅದು ಸಫಲವಾದಂಥ ಒಂದು ರೀತಿಯಲ್ಲಿ ಆಗುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಯಾಕಂದರೆ ಅಳತೆಯನ್ನು ನೀವು ಸರಿಯಾಗಿ ಇಟ್ಕೊಂಡಿದ್ದೀರಿ, ಏನು ಚಿಂತೆ ಮಾಡುವಂಥದ್ದು ಬೇಡ. ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಗುರು ದಶಮದಲ್ಲಿದ್ದಾನೆ, ಹಾಗೆ ಪ್ರಯತ್ನವನ್ನು ಮಾಡಿ. ಇನ್ನು ಏಕಾದಶಕ್ಕೆ ಬಂದಾಗೂ ಒಳ್ಳೆಯದೇ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಎಷ್ಟೋ ಸಲ ನಾವು ಪ್ರಯತ್ನನೇ ಮಾಡೋದಿಲ್ಲ, ಕೆಲಸ ಎಲ್ಲ ಆಗುತ್ತೆ ಅಲ್ವಾ. ಹಾಗಾಗಿ ಪ್ರಯತ್ನವನ್ನು ಬಹಳ ಮುಖ್ಯವಾಗಿ ಪ್ರಯತ್ನ ಮಾಡಿ, ಬಹಳ ಒಳ್ಳೆಯದಾಗ್ತದೆ. ಇನ್ನು ಜೀವನದ ಒಂದು 5-6 ಟರ್ನಿಂಗ್ ಪಾಯಿಂಟ್ ಈ ವರ್ಷದಲ್ಲಿ ಬರಬಹುದು. ಒಂದನೇದಾಗಿ ನಿಮ್ಮ ಅನುಭವ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಯಾಕಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಉದ್ಯೋಗವನ್ನು, ಯಾವುದೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ, ಆವಾಗ ತಕ್ಕ ನಿಮಗೆ ಸರಿಯಾದಂಥ ಅನುಭವಗಳಾಗುತ್ತೆ. ಆ ಅನುಭವ ಬಹಳ ಮುಖ್ಯವಾದಂಥ ಪಾಠ ಜೀವನದಲ್ಲಿ. ಅನುಭವವೇ ಇಲ್ಲ ಅಂತಂದರೆ ಏನು ಮಾಡಲಿಕ್ಕಾಗುತ್ತೆ ಜೀವನದಲ್ಲಿ. ಹಾಗಾಗಿ ಅನುಭವದ ಪಾಠ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಹಾಗೆ ಎರಡನೇದಾಗಿ ಟರ್ನಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಒಂದು ಮನೆ ಕಟ್ಟಿಸ್ಬೋದು ಅಥವಾ ಭೂಮಿಯನ್ನು ಕೊಂಡ್ಕೊಳ್ಬಹುದು. ಯಾಕಂದರೆ ಗುರು ದಶಮದಲ್ಲಿ ಬಂದಾಗ ಏನೋ ಒಂದು ಸ್ಥಿರವಾದಂಥ ಆಸ್ತಿಪಾಸ್ತಿಗಳನ್ನು ಮಾಡ್ತಾನೆ. ಅದಿಲ್ವೋ ಬೆಳ್ಳಿ ಬಂಗಾರ ಯಾವುದೋ ಒಂದು ದ್ರವ್ಯಗಳನ್ನು ನಿಮಗೆ ಶಾಶ್ವತವಾದಂಥ ಸ್ಥಿರವಾದಂತಹ ಒಂದು ದ್ರವ್ಯಗಳನ್ನು ಉಂಟು ಮಾಡ್ತಾನೆ. ದ್ರವ್ಯದಲ್ಲಿ ವೃದ್ಧಿ ಆಗುವಾಗ ಮಾಡ್ತಾನೆ. ಅಥವಾ ತಂದೆ ತಾಯಿಯವರಿಂದ ಬರಬೇಕಾದಂಥ ಆಸ್ತಿಪಾಸ್ತಿಗಳು ಬರುವಂಥದ್ದು, ಅಥವಾ ತಂದೆ ತಾಯಿಗಳ ಆಶೀರ್ವಾದದ ಮೂಲಕವಾಗಿ ಏನೋ ಒಂದು ನಿಮಗೆ ಒಂದು ಉತ್ತಮವಾದಂಥ ಒಂದು ಫಲ. ಯಾಕಂದರೆ ಅವರ ಆಶೀರ್ವಾದವೇ ಬಹಳ ಮುಖ್ಯವಾದಂಥದ್ದು. ಆಸ್ತಿಪಾಸ್ತಿಗಳ ಕೊನೆಗಾಯಿತು. ಆದರೆ ಅಂತಹ ಒಂದು ರೀತಿಯಲ್ಲೂ ಕೂಡ ನಿಮಗೆ ಗುರುವು ಅನುಗ್ರಹಿಸ್ತಾನೆ. ಎಷ್ಟೋ ಸಲ ಅವರ ಆಶೀರ್ವಾದ ಇದ್ದರೆ ಬೇರೆ ಎಲ್ಲ ಸಿಗ್ತಾ ಹೋಗುತ್ತೆ. ತಂದೆ ತಾಯಿಯವರ ಆಶೀರ್ವಾದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ರಾಹುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ, ರಾಹು ಬಹಳಷ್ಟು ಶಕ್ತಿಯನ್ನು ಕೊಡ್ತಾನೆ ನಿಮಗೆ. ಶಕ್ತಿಯನ್ನು, ಮಾನಸಿಕವಾದಂಥ ಶಕ್ತಿಯನ್ನು, ಮತ್ತು ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು. ಎಷ್ಟೋ ಜನಕ್ಕೆ ಕೋರ್ಟು ಕಚೇರಿ ಕಾನೂನಲ್ಲಿ ಕಿರಿಕಿರಿ ಸಮಸ್ಯೆಗಳಿದ್ದರೆ ನಿರಂತರವಾದಂಥ ಹೋರಾಟ ಮಾಡಬೇಕು. ನಾಳೆಗೆ ಅದಕ್ಕೆ ಹೋಗಿಲ್ಲ ಅಂದರೆ ವಿರುದ್ಧವಾದಂಥ ತೀರ್ಮಾನವು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಗೆ ಹೋರಾಟ ಮಾಡುವಂತಹ ರಾಹುವರ ಬಾಹುಬಲಂ ಕರೋತು. ರಾಹು ಬಹಳಷ್ಟು ಬಾಹುಬಲವನ್ನು ಕೊಡ್ತಾನೆ. ಮನಸ್ಸಿಗೂ ಪುನಃ ಶಕ್ತಿಯನ್ನು ಕೊಡ್ತಾ ಇರ್ತಾನೆ. ಇಲ್ಲ ನಿನಗಾಗತ್ತೆ, ಪ್ರಯತ್ನ ಮಾಡು. ಮತ್ತು ಹಣಕಾಸು ಬಂದರೆ ಜಾಸ್ತಿಯ ಹಣಕಾಸು ಬರುವ ಹಾಗೆ ಮಾಡ್ತಾನೆ ರಾಹು. ಅದೆಲ್ಲ ಈ ವರ್ಷದಲ್ಲಿ ನಿಮಗೆ ಆಗುವಂಥ ಸಾಧ್ಯತೆಗಳು ಬಹಳದಲ್ಲಿದೆ ನಿಮಗೆ. ಹಾಗೆ ಭಾಳಷ್ಟು ಬಂಧು ಮಿತ್ರರಿಗೆ ನೀವು ಕೂಡ ಸಹಾಯ ಮಾಡ್ತೀರಿ. ಬಂಧು ಮಿತ್ರರಿಂದ ಸಹಾಯವನ್ನು ಪಡ್ಕೊಳ್ತೀರಿ. ಮತ್ತು ಎಲ್ಲೋ ಒಂದು ದೂರದಲ್ಲಿರುವಂಥ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬರುವಂಥದ್ದು ಅಥವಾ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಾಗುತ್ತೆ. ಈ ವರ್ಷದಲ್ಲಿ ನಿಮ್ಮ ಕೌಟುಂಬಿಕವಾದಂಥ ಕಲಹಗಳು ಬಹಳ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಡೈವರ್ಸು, ಕಿರಿಕಿರಿ ಅಂತಹ ಸಮಸ್ಯೆಗಳು ಬರುತ್ತೆ. ಆದರೆ ಅಂಥ ಸಮಸ್ಯೆಗಳು ನಿಮಗೇ ಏನಾದರೂ ಇದ್ದರೆ ನೀವು ಅದರಿಂದ ಸ್ವಲ್ಪ ಹೊರಗಡೆ ಬರುವಂಥ ಪ್ರಯತ್ನಗಳಾಗಬಹುದು. ಅಥವಾ ನಿಮ್ಮ ಸ್ನೇಹಿತರಿಗಿದೆ ಅಂತ ಇಟ್ಕೊಳ್ಳಿ, ಆ ಸ್ನೇಹಿತರು ನಿಮಗೆ ಸಪೋರ್ಟ್ ಮಾಡಿ ಅಥವಾ ಏನೋ ಒಂದು ಹೊಂದಾಣಿಕೆ ವ್ಯವಸ್ಥೆಗೆ ದಾರಿಗಳಾಗಬಹುದು. ಯಾಕಂದರೆ ಎಷ್ಟೋ ಸಲ ಹೊಂದಾಣಿಕೆಗಳನ್ನು ಜಾಸ್ತಿ ಪ್ರಯತ್ನ ಮಾಡಬೇಕು. ಹೊಂದಾಣಿಕೆ ಇಲ್ಲ ಅಂತಾದರೆ ಭಾರಿ ಕಷ್ಟಗಳಾಗುತ್ತೆ. ಮತ್ತು ಕೆಲವೊಂದಷ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಧೈರ್ಯ ಎರಡೂ ಸಿಗುವಂಥ ಚಾನ್ಸಸ್ ಇದೆ. ಸಾರ್ವಜನಿಕ ಕ್ಷೇತ್ರ, ಉದಾಹರಣೆಗೆ ನಾವು ಗೌರ್ಮೆಂಟ್ ಹುದ್ದೆಯಲ್ಲಿದ್ದೀರಿ ಅಥವಾ ಯಾವುದೋ ಒಂದು ಸಾರ್ವಜನಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಒಳ್ಳೆಯ ಗೌರವ ಸಿಗುತ್ತೆ. ಈ ವರ್ಷದಲ್ಲಿ ಬಹಳ ಖುಷಿ ಸಿಗುತ್ತೆ. ಉಚ್ಚನಾದಂಥ ಏಕಾದಶಿಯಲ್ಲಿ ಗುರು ಇರುವಾಗ ನೀವು ಮಾಡಿರುವಂಥದ್ದಕ್ಕೆ ಹೊಗಳುತ್ತಾರೆ. ಅದರ ಜೊತೆಗೆ ಸನ್ಮಾನಗಳು ಕೂಡ ಸಿಗುತ್ತೆ. ಆರ್ಥಿಕವಾದಂತಹ ಒಂದು ಸುಸ್ಥಿತಿಯೂ ಕೂಡ ಆಗುತ್ತೆ. ಇದೆಲ್ಲ ಬಹಳ ಒಳ್ಳೆಯದಾದಂಥದ್ದು. ನೋಡಿ, ಇಂತಹ ಪರಿಸ್ಥಿತಿ ಇಲ್ಲ ನಿಮಗೆ. ಸ್ವಲ್ಪ ಶನೀಶ್ವರನು ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳು, ಸ್ವಲ್ಪ ನಿಧಾನಾಗಿ 4 ದಿವಸ ನಿಧಾನಾಗಿ ವೇಟ್ ಮಾಡುವಂಥ ಪರಿಸ್ಥಿತಿ ಆಗಬಹುದೇ ಬಿಟ್ಟರೆ ಆಗೋದೇ ಇಲ್ಲ ಹೇಳುವಂಥದ್ದಿಲ್ಲ. ಇನ್ನು ಒಂದು 10 ವಿಷಯದಲ್ಲಿ ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ. ಒಂದು ನಿರಂತರವಾದಂಥ ಉದ್ಯೋಗ, ಸ್ವಂತ ಉದ್ಯೋಗವನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡಿ. ಎರಡನೇದಾಗಿ ಕುಟುಂಬದ ವಿಷಯದಲ್ಲಿ ಜಾಸ್ತಿ ಸಮಯಗಳನ್ನು ಕೊಡುವಂತಹದ್ದು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಕುಟುಂಬಕ್ಕೆ ಸಮಸ್ಯೆಗಳು ಎಷ್ಟೆಷ್ಟೋ ಇರುತ್ತೆ, ಅದ್ರ ಬಗ್ಗೆ ಗಮನಿಸೋದಿಲ್ಲ. ಹಾಗಾಗಿ ಇವತ್ತು ಡೈವರ್ಸು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ. ಕುಟುಂಬದ ಬಗ್ಗೆ ಜಾಸ್ತಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳು. ಹಾಗೆ ಮೂರನೇದಾಗಿ ಎಲ್ಲರ ಬಗ್ಗೆ ಕೂಡ ಪ್ರೀತಿಸಿ. ಎಷ್ಟೋ ಸಲ ನಾನು, ನನ್ನದು ಹೇಳುವಂಥದ್ದು, ಅಹಂಕಾರ ಹೇಳುವಂಥ ಇನ್ನೊಬ್ಬರಿಗೆ ನೋವಾಗಿಬಿಡುತ್ತೆ. ಅದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಾಲ್ಕನೇದಾಗಿ ಬಹಳಷ್ಟು ಕಾನೂನು ವಿಷಯದಲ್ಲಿ ನೀವು ತಜ್ಞರಿದ್ದೀರಿ, ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆದರೂ ಕೂಡ ಕೆಲವೊಂದು ಸಲ ಎಡೆಗೆ ಬಿಡುವಂತಹ ಪ್ರಯತ್ನಗಳಾಗುತ್ತೆ. ಎಷ್ಟೋ ಸಲ ಮನುಷ್ಯನಿಗೆ ಆ ಟೈಮು ತೊಂದರೆ ಬಂದಾಗ ಎಡೆಗೆ ಬಿದ್ದು ಬಿಡ್ತಾನೆ. ಆಗದೇ ಇದ್ದ ಹಾಗೆ ನಾವು ಹಂತವಾಗಿ ಯೋಚನೆ ಮಾಡಿ ಪ್ರಯತ್ನ ಮಾಡಬೇಕು. ಐದನೇದಾಗಿ ನನ್ನ ಹಾಗೆ ಇನ್ನೊಬ್ಬರು ಇರಬೇಕು, ಜಗತ್ತಿನಲ್ಲಿ ಹೀಗೇ ಆಗಬೇಕು ಹೇಳೋದನ್ನು ಬಿಟ್ಟುಬಿಡಿ. ನೀವು ಏನಾಗುತ್ತೋ ಭಗವಂತನ ಇಚ್ಛೆ, ನಮ್ಮ ಪ್ರಯತ್ನ, ನನ್ನ ಕರ್ತವ್ಯವನ್ನು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೇನೆ ಹೇಳುವಂಥ ತೀರ್ಮಾನಕ್ಕೆ ಬನ್ನಿ. 8ನೇದಾದಂಥದ್ದು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇತರರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸಿ. ಆಟೋಮೆಟಿಕ್ಗೆ ನಿಮಗೂ ಒಳ್ಳೆಯದಾಗ್ತಾ ಬರುತ್ತೆ. ನೀವು ಒಳ್ಳೆಯದನ್ನು ಯೋಚಿಸೋದು ಇಲ್ಲ ಹೇಳುವಂಥ ಅರ್ಥ ಅಲ್ಲ.
ಕೆಲವು ಸಲ ಏನಾಗುತ್ತೆ, ಈ ಕನ್ಯಾ ರಾಶಿಯವರು ಲೆಕ್ಕಾಚಾರದಿಂದ ನಾನೇನಕ್ಕೆ ಹೋಗಿಬಿಡಬೇಕು, ನಾನೇನಕ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಬಂದುಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಒಳ್ಳೆಯದನ್ನೇ ಚಿಂತನೆ ಮಾಡಿ, ಭಗವಂತನ ಒಳ್ಳೆಯದನ್ನು ಉಪಯೋಗಿಸ್ತಾನೆ. ಮತ್ತು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ಮೇಲೆ ನೀವು ಕರ್ತವ್ಯ ಮುಗೀತು ಅಂದ್ಕೊಳ್ಳಿ. ಅವನು ನನಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಅವನಿಗೆ ಕಷ್ಟ ಇದ್ದಾಗ ಅಷ್ಟು ದುಡ್ಡು ಕೊಟ್ಟಿದ್ದೇನೆ, ಅವನು ನನ್ನ ದುಡ್ಡು ಕೊಡಬೇಕು, ಆ ಥರ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಇದೆಯಾ, ಭಗವಂತ ಕೊಟ್ಟಿದ್ದಾನೆ, ಅದನ್ನು ಕೊಡೋಣ. ನಾಳೆಗೆ ನನಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಇವತ್ತು ನನಗೆ ಭಗವಂತ ಇಷ್ಟು ದೃಢವಾಗಿ ಕೊಟ್ಟಿದ್ದಾನೆ, ಇವತ್ತು ನಾನು ಒಳ್ಳೆಯದನ್ನು ಮಾಡೋಣ ಹೇಳುವಂಥ ಚಿಂತನೆ ಮಾಡಿ. ಹಾಗೆ 10ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ವೃತ್ತಿಯನ್ನು ಬಲಿಷ್ಠ ಮಾಡಿಕೊಳ್ಳಿಕ್ಕೆ ಈ ವರ್ಷದಲ್ಲಿ ಪ್ರಯತ್ನ ಮಾಡಿ. ಅಲ್ಲಾಡ್ತಾ ಇದೆ, ಸಮಸ್ಯೆಗಳಿದೆ, ಹೀಗೆಲ್ಲ ಇದೆ. ವೃತ್ತಿ ಮತ್ತು ಉಪವೃತ್ತಿ ಎರಡನ್ನೂ ಕೂಡ ಬಹಳಷ್ಟು ಬಲಿಷ್ಠ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟೋ ಸಲ ವೃತ್ತಿ ಇರುತ್ತೆ, ಆದರೆ ಆ ವೃತ್ತಿಯಲ್ಲಿ ಖಿನ್ನತೆ, ಚಿಂತೆ, ಏನೋ ಒತ್ತಾಯಕ್ಕೆ ಹೋಗುವಂಥ ಪ್ರಯತ್ನಗಳು. ಹಾಗಿದ್ದಾಗ ಅದನ್ನು ಬಿಟ್ಟುಬಿಡಿ. ನಿಮಗೆ ಯಾವುದು ಖುಷಿ ಕೊಡುತ್ತೋ, ಯಾವುದು ಸಂತೋಷ ಕೊಡುತ್ತೋ ಅದನ್ನು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಲ್ಲರೂ ಒಂದೇ ವೃತ್ತಿ ಮಾಡಬೇಕು ಅಂತಿಲ್ಲ. ಇವತ್ತು ಲಕ್ಷಾಂತರ ವೃತ್ತಿಗಳಿದೆ, ಲಕ್ಷಾಂತರ ಕೆಲಸಗಳಿದೆ ಅಲ್ವಾ. ಯಾವ್ಯಾವುದು ನಿಮಗೆ ಖುಷಿ ಕೊಡುತ್ತೋ, ಯಾವುದು ನಿಮಗೆ ಸಂತೋಷ ಕೊಡುತ್ತೋ, ಯಾವುದರಿಂದ ನಿಮ್ಗೆ ಒಳ್ಳೆಯದಾಗುತ್ತೋ ಅದನ್ನೇ ಪ್ರಯತ್ನ ಮಾಡ್ತಾ ಹೋಗಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಈ ವರ್ಷದಲ್ಲಿ ಅಂತ ನೋಡ್ತಾ ಹೋದರೆ, ಉತ್ತರ ನಕ್ಷತ್ರ 2, 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹರಿನಾಮಸ್ಮರಣೆಯನ್ನು, ವೆಂಕಟರಮಣ ನಾಮಸ್ಮರಣೆಯನ್ನು ಮಾಡಿ. ಗೋವಿಂದ ಹರೇ ಗೋವಿಂದ ಅಂತೇಳಿ ಗೋವಿಂದನ ಭಜನೆಯನ್ನು ಮಾಡಿ. ನಮೋ ನಾರಾಯಣಾಯ ಹೇಳುವಂಥ ಅಷ್ಟಾಕ್ಷರಿ ಮಂತ್ರಗಳನ್ನು ಕೂಡ ಪಠನೆ ಮಾಡಿ. ಹಸ್ತ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ವಿಷ್ಣು ಸಹಸ್ರನಾಮ ಬಹಳ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ಆ ವಿಷ್ಣು ಸಹಸ್ರನಾಮದ ಪಾರಾಯಣೆಯನ್ನು, ವಿಷ್ಣು ಸಹಸ್ರನಾಮ ಅನುಷ್ಠಾನವನ್ನು ಇಟ್ಕೊಳ್ಳಿ. ಪ್ರತಿ ದಿವಸವೂ ಒಂದು ಸಲ ನಾನು ಪಾರಾಯಣೆ ಮಾಡ್ತೇನೆ ಶುದ್ಧವಾಗಿದ್ದಾಗ ಅಂಥೇಳಿ. ಹಾಗೆ ಅದು ಬಹಳ ಒಳ್ಳೆಯದು. ಚಿತ್ತಾ ನಕ್ಷತ್ರ ಬಂದು 2ನೇ ಪಾದ. ಚಿತ್ತಾ ನಕ್ಷತ್ರದವರಿಗೆ ಎಷ್ಟಾಗುತ್ತೋ ಅಷ್ಟು ಗಣೇಶನನ್ನೇ ಪ್ರಾರ್ಥನೆ ಮಾಡಿ. ಯಾಕಂದರೆ ಕೆಲವೊಂದಷ್ಟು ವಿಘ್ನಗಳು, ಕೆಲವೊಂದಷ್ಟು ನಿಮ್ಮ ಯೋಚನೆಗಳಿದೆ. ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಬೆಳಿಬೇಕು, ಹೀಗೆಲ್ಲ ನನಗೆ ಸಿಗತ್ತೆ ಹೇಳುವಂಥದ್ದೆಲ್ಲ ಇದೆ ನಿಮಗೆ, ಆದರೂ ಕೂಡ ಸಿಗ್ತಾ ಇಲ್ಲ ನೋಡಿ. 1ನೇದಾಗಿ ವೃತ್ತಿಯಲ್ಲಿರಬಹುದು, 2ನೇದಾಗಿ ದೊಡ್ಡದಾದಂತಹ ವ್ಯವಹಾರ ಮಾಡಬೇಕು, ಅಥವಾ ವಿದ್ಯಾ ಸಂಸ್ಥೆಯನ್ನು ರೆಡಿ ಮಾಡಬೇಕು. ಹೀಗೆಲ್ಲ ನೀವು ಅಂದ್ಕೊಳ್ತಾ ಇರ್ತೀರಿ. ಕನಸು ನನಸಾಗುವಂಥ ಸಮಯ ಬರುತ್ತೆ. ಒಂದೇ ಸಲ ಆಗದೇ ಇರಬಹುದು. ಆಗಿಲ್ಲ ಅಂತೇಳಿ ಅದ್ರ ಬಗ್ಗೆ ದೂಷಣೆ ಮಾಡೋದಿಲ್ಲ, ಆಗಲ್ಲ ಅಂತೇಳಿ ಅದನ್ನು ಬಿಡುವಂಥದ್ದು ಬೇಡ. ಒಟ್ಟಿನಲ್ಲಿ ಸ್ವಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಬನ್ನಿ. ಭಗವಂತನ ಮೇಲೆ ಭಾರ ಹಾಕಿ ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ, ಎಲ್ಲ ರೀತಿಯಾದಂಥ ಸಮೃದ್ಧಿಯನ್ನು ಈ ಪರಾಭವ ಸಂವತ್ಸರ ಉಂಟು ಮಾಡಲಿ. ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.